PUC ಹಿಸ್ಟ್ರಿ ಇನ್ನೂ ಯಾರು ಏನೋದಿಲ್ಲ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಒಂದು ವಿಡಿಯೋದಲ್ಲಿ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 5 ಮತ್ತು 10 ಅಂಕದ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನ ಕೊಡ್ತಾ ಇದ್ದಾನೆ. ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇದೇ ಒಂದು ವಿಡಿಯೋದಲ್ಲಿ ಮಾಡಬೇಕಾಗಿರೋದು ಏನಂತಂದ್ರೆ ವಿಡಿಯೋನ ಕೊನೆ ತನಕ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ. ನಡೀರಿ ವಿಡಿಯೋನ ಶುರು ಮಾಡೋಣ. MCQ ಬಿಟ್ಟ ಸ್ಥಳ ಬರೆಯಿರಿ. 2 ಅಂಕದ ಪ್ರಶ್ನೆ, 1 ಅಂಕದ ಪ್ರಶ್ನೆ ಆಗಿರ್ಬೋದು, 5 ಮತ್ತು 10 ಅಂಕದ ಪ್ರಶ್ನೆಗಳನ್ನ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಇದ್ದಾನೆ. ಸೆಕೆಂಡ್ PUC ಹಿಸ್ಟ್ರಿ 2026 ಕ್ವಶನ್ ಬ್ಯಾಂಕ್ ಫಾರ್ ಎಕ್ಸಲೆನ್ಸ್. ಇದನ್ನು ನಾನೇ ಖುದ್ದಾಗಿ ಮಾಡಿರ್ತಕ್ಕಂಥದ್ದು, ರಾಹುಲ್ ಬಿಡ್ನಾಳ್ ಅಂತ. ಓಕೆ, ನಡೀರಾಗಿದ್ರೆ ಒಂದೊಂದಾಗಿ ನಾವು ಸರಿಯಾಗಿ ನೋಡ್ತಾ ಹೋಗೋಣ. ಬೆಂಗಳೂರಿನ ಸ್ಥಾಪಕನು ಯಾರು? ದ ಫೌಂಡರ್ ಆಫ್ ಬೆಂಗಳೂರು ಕೆಂಪೇಗೌಡ ಫಸ್ಟ್. 1ನೇ ಕೆಂಪೇಗೌಡ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಇಬ್ಬರಿಗೂ ಕೊಡ್ತಾ ಇದ್ದಾನೆ. ಮಾಡಬೇಕಾಗಿರೋದು ಏನಂತಂದರೆ ವಿಡಿಯೋನ ಕೊನೆ ತನಕ ನೋಡಿ, ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ಮುಂದೆ ಬೀದರ್ನಲ್ಲಿ ಮದರ್ಸವನ್ನು ನಿರ್ಮಿಸ್ತಕ್ಕಂಥವ್ರು ಯಾರು ಅಂತಂದರೆ ಹೂ ಬಿಲ್ಟ್ ದ ಮದರ್ಸಾ ಅಟ್ ಬೀದರ್? ಮೊಹಮ್ಮದ್ ಗವಾನ್. 23ನೇ ತೀರ್ಥಂಕರ ಅಂತಂದರೆ ಪಾರ್ಶ್ವನಾಥ. ಹೂ ವಾಸ್ ದ ಥರ್ಡ್ ತೀರ್ಥಂಕರ ಅಂತಂದರೆ ಪಾರ್ಶ್ವನಾಥ. ನೆಕ್ಸ್ಟ್ ನೋಡೋದಾದ್ರೆ ಅಲ್ಬೇನಿಯಾದ ಪ್ರಸಿದ್ಧ ಕೃತಿ ಯಾವುದು? ಫೇಮಸ್ ಬುಕ್ ಆಫ್ ಅಲ್ಬೇನಿಯಾ ಕಿತಾಬ್ ಉಲ್ ಹಿಂದ್. ನೆಕ್ಸ್ಟ್ ನೋಡೋದಾದ್ರೆ ಕುಡುವಲೈ ಅಂತಂದ್ರೆ ಏನು? ರಾಜಮನೆತನದ ಕುಡುವಲೈ ಎಂದರೆ ರಾಜಮನೆತನದ ಮಹಿಳೆಯರ ಉಡುಪಿನ ಒಂದು ಭಾಗ ಇಲ್ಲಿದೆ. ನೆಕ್ಸ್ಟ್ ಅ ಪಾರ್ಟ್ ಆಫ್ ಡ್ರೆಸ್ ಓನ್ ಬೈ ರಾಯಲ್ ವುಮೆನ್. ನೆಕ್ಸ್ಟ್ ನೋಡೋದಾದ್ರೆ ಗಂಗರ ಪ್ರಸಿದ್ಧರು ದುರ್ವಿನೀತ. ನೆಕ್ಸ್ಟ್ ಅನುಭವ ಮಂಟಪದ ಅಧ್ಯಕ್ಷತೆ ವಹಿಸಿದವರು ಯಾರು? ಹೂ ಪ್ರೆಸಿಡೆಂಟ್ ಓವರ್ ಅನುಭವ ಮಂಟಪ. ನೆಕ್ಸ್ಟ್ ನೋಡೋದಾದ್ರೆ ಅಲ್ಲಮ್ಮ ಪ್ರಭು. ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡೂ ಕ್ವಶನ್ಸನ್ನು ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ, ನೀವು ನೋಡ್ತಾ ಹೋಗಬೇಕಾಗುತ್ತೆ ಅಷ್ಟೇ. ನೆಕ್ಸ್ಟ್ ನೋಡೋದಾದ್ರೆ ಇಂಡಿಕಾ ಎಂಬ ಗ್ರಂಥವನ್ನು ರಚನೆ ಮಾಡಿರ್ತಕ್ಕಂಥವ್ರು ಹೂ ರೋಡ್ ದ ಇಂಡಿಕಾ ಮೆಗಾಸ್ಥಾನಿಸ್. ಸಿಂಧು ನಾಗರಿಕತೆ ವಿಶೇಷ ಲಕ್ಷಣ ಯಾವುದು? ಯೂನಿಕ್ ಫೀಚರ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಟೌನ್ ಪ್ಲಾನಿಂಗ್, ನಗರ ಯೋಜನೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದಾದ ನಂತರ ಭಾರತದಲ್ಲಿನ ಪೋರ್ಚುಗೀಸರ ಮೊದಲ ವೈಸ್ರಾಯ್. ಹೂ ವಾಸ್ ದ ಫಸ್ಟ್ ಪೋರ್ಚುಗೀಸ್ ವೈಸ್ರಾಯ್? ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ನೆಕ್ಸ್ಟ್ ನೋಡೋದಾದರೆ ರಾಷ್ಟ್ರಕೂಟರ ಸಾಮ್ರಾಜ್ಯವು ಜಗತ್ತಿನ 4ನೇ ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ಹೇಳಿದ ಅರಬ್ ಪ್ರವಾಸಿಗ ಯಾರು? ದ ಅರಬ್ ಟ್ರಾವೆಲರ್ ಹೂ ಸೆಡ್ ರಾಷ್ಟ್ರಕೂಟ ಎಂಪೈರ್ ಈಸ್ ಒನ್ ಆಫ್ ದ ಫೋರ್ ಗ್ರೇಟೆಸ್ಟ್ ಎಂಪೈರ್ ಇನ್ ದ ವರ್ಲ್ಡ್? ಅಲ್ ಮಸೂದಿ. ಆಪ್ಷನ್ ಬಿ. ನೆಕ್ಸ್ಟ್ ರಾಜಾರಾಮ್ ಮೋಹನ್ ರಾಯ್ ಆರಂಭಿಸಿದ ಬಂಗಾಳ ಪತ್ರಿಕೆ ಯಾವುದು ಅಂತಂದರೆ ಸಂವತ್ ಕೌಮುದಿ. ಬಂಗಾಲ್ ಜನರಲ್ ಸ್ಟಾರ್ಟೆಡ್ ರಾಜಾರಾಮ್ ಮೋಹನ್ ರಾಯ್. ನೆಕ್ಸ್ಟ್ ಪಲ್ಲವರ ರಾಜಧಾನಿ ಅಂತಂದರೆ ಕಂಚಿ. ಕ್ಯಾಪಿಟಲ್ ಆಫ್ ಪಲ್ಲವಾಸ್ ಕಂಚಿ. ವೇದಗಳಿಗೆ ಹಿಂತಿರುಗಿ ಎಂಬ ಕರೆ ನೀಡತಕ್ಕಂಥವ್ರು ಹೂ ಗೇವ್ ದ ಕಾಲ್ ಆಫ್ ಗೋ ಬ್ಯಾಕ್ ಟು ವೇದಾಸ್? ದಯಾನಂದ ಸರಸ್ವತಿ. ನೆಕ್ಸ್ಟ್ ಸೈಯದ್ ಅಹಮದ್ ಖಾನ್ ರವರು ಆರಂಭಿಸಿದ ಚಳುವಳಿ ಯಾವುದು? ದ ಮೂವ್ಮೆಂಟ್ ಸ್ಟಾರ್ಟೆಡ್ ಬೈ ಸರ್ ಸೈಯದ್ ಅಹಮದ್ ಖಾನ್. ಅಲಿಗರ್ ಚಳುವಳಿಯನ್ನು ನಾವು ನೋಡಿದ್ವಿ. ನೆಕ್ಸ್ಟ್ ನೋಡೋದಾದರೆ ಪೂರ್ತಿಯಾಗಿ ವಿಡಿಯೋ ನೋಡಬೇಕು. ಮೂಲಾಧಾರಗಳನ್ನ ಹೆಕ್ಕಿ ತೆಗೆಯಲು ಕೈಗಳು ವೈಜ್ಞಾನಿಕ ಭೂವಾಗಿತ್ತ ಅಂತಂದರೆ ಸೈಂಟಿಫಿಕ್ ಡಿಗಿಂಗ್ ಆಫ್ ದ ಅರ್ತ್ ಫಾರ್ ಅಂಡರ್ಟೇಕಿಂಗ್ ಸೋರ್ಸ್ ಇಲ್ಲಿದೆ. ಎಕ್ಸವೇಷನ್ ಉತ್ಖನನ. ಮೆಹೆಂಜೋದಾರೋ ಪದದ ಅರ್ಥ ಸತ್ತವರ ಗುಡ್ಡ, ಮಡಿದವರ ದಿಬ್ಬ, ಮೌಂಡ್ ಆಫ್ ದ ಡೆಡ್. ಜೈನ್ ಧರ್ಮದ ಚಿಹ್ನೆ ಸ್ವಸ್ತಿಕ್. ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣದ ಮಹಾಸನದಿ ಎಂದು ಕರೆಯುವ ವರದಿ ಯಾವುದು ಅಂತಂದರೆ ವುಡ್ಸ್ನ ಡಿಸ್ಪ್ಯಾಚ್. ಇಂಗ್ಲೀಷಲ್ಲಿ ನೀವು ನೋಡ್ತಾ ಹೋಗಿ ಶಿವಪ್ಪನಾಯಕನ ಶಿಸ್ತು. ವಾಟ್ ಈಸ್ ದ ಶಿವಪ್ಪನಾಯಕಸ್ ಶಿಸ್ತು? ಡಿಸಿಪ್ಲಿನ್ ಅಂತಲೂ ಇಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೋದು ನಾವು ಅಷ್ಟೇ. ಕಂದಾಯ ಪದ್ಧತಿ, ರೆವೆನ್ಯೂ ಸೆಟಲ್ಮೆಂಟ್ ಸಿಸ್ಟಮ್. ನೆಕ್ಸ್ಟ್ ನೋಡೋದಾದರೆ ಕದಂಬ ಮನೆತನದ ಸ್ಥಾಪಕ ಅಂದರೆ ಮಯೂರವನ್ನು ಹಾಕಿದೆ. ಬ್ರಿಟಿಷರ ಮೊದಲ ರಾಜಧಾನಿ ಕಲ್ಕತ್ತಾ. ಫಸ್ಟ್ ಕ್ಯಾಪಿಟಲ್ ಆಫ್ ದ ಬ್ರಿಟಿಷ್ ಇನ್ ಇಂಡಿಯಾ ಕಲ್ಕತ್ತಾ. ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಆಗಮಿಸಿದ ಮೊದಲ ಯುರೋಪಿಯನ್ನರು ಯಾರು? ಫಸ್ಟ್ ಯುರೋಪಿಯನ್ಸ್ ಟು ಎಂಟರ್ ಇಂಡಿಯಾ ಥ್ರೂ ದಿ ಸೀ ರೂಟ್ ಪೋರ್ಚುಗೀಸ್. ನೆಕ್ಸ್ಟ್ ನೋಡೋದಾದರೆ ಬ್ರಿಟಿಷ್ ಬಂಗಾಳವನ್ನು ಏಕೆ ವಿಭಜನೆ ಮಾಡ್ತಾರೆ? ವೈ ಡಿಡ್ ದ ಬ್ರಿಟಿಷ್ ಪಾರ್ಟಿಷನ್ ಬೆಂಗಾಲ್? ಆಡಳಿತಾತ್ಮಕ ಕಾರಣಗಳಿಂದಾಗಿ, ಅಡ್ಮಿನಿಸ್ಟ್ರೇಟಿವ್ ರೀಸನ್. ಬಂದೋಬಸ್ತ್ ಪದ್ಧತಿ ಜಾರಿಗೆ ಮಾಡತಕ್ಕಂಥವ್ರು ಯಾರು? ಹೂ ಇಂಪ್ಲಿಮೆಂಟೆಡ್ ದ ಬಂದೋಬಸ್ತ್ ಸಿಸ್ಟಮ್? ರಾಜ ತೋದರಮಲ್ಲ. ಈ ರಾಜ ತೋದರಮಲ್ಲ ಕಂದಾಯ ಮಂತ್ರಿ ಆಫ್ ಹೂ? ಅಕ್ಬರ್. ಗೌತಮ ಬಾಲಶ್ರೀ ಹೊರಡಿಸಿರ್ತಕ್ಕಂಥ ಶಾಸನ ಯಾವುದು ಅಂತಂದರೆ ವಿಚ್ ಇನ್ಸ್ಕ್ರಿಪ್ಷನ್ ವಾಸ್ ಇಶ್ಯೂಡ್ ಬೈ ಗೌತಮಿ ಬಾಲಶ್ರೀ ಅಂತಂದರೆ ನಾಸಿಕ್ ಶಿಲಾ ಶಾಸನ ಅಂತ ಬರ್ತದೆ, ನಾಸಿಕ್ ಶಾಸನ ಅಂತ ಬರೆದ್ರು. ಓಕೆ, ನೆಕ್ಸ್ಟ್ ಫಾಲೋವಿಂಗ್ ಮ್ಯಾಚ್ ದ ಫಾಲೋವಿಂಗ್ ನೋಡೋದಾದರೆ ದಹಾರಾನ್ ಸಹಾನಿ ಅಂತಂದರೆ ಹರಪ್ಪ ಶೋಧನೆ ಅಥವಾ ಸಂಶೋಧನೆ ಕೊಡ್ತಾರೆ ಅವರು. ಡಿಸ್ಕವರ್ಡ್ ಹರಪ್ಪ. ಕನಿಷ್ಕ ಅಂತಂದರೆ ಕುಶಾನರ ಪ್ರಸಿದ್ಧ ದೊರೆ. ಬಸವೇಶ್ವರ ಅಂತಂದರೆ ಇಲ್ಲಿ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಹಾಕಿದ್ದೇನೆ, ಶಕ್ತಿ ವಿಶಿಷ್ಟಾದ್ವೈತ ಫಿಲಾಸಫಿ. ಲಾರ್ಡ್ ಡಾಲ್ ಹೌಸಿ ಅಂತ ಡಾಕ್ಟರ್ ಮಕ್ಕಳಿಗೆ ಹಕ್ಕಿಲ ನೀತಿ. ವಲ್ಲಭಭಾಯಿ ಪಟೇಲ್ ಭಾರತದ ಉಕ್ಕಿನ ಮನುಷ್ಯ. ಕತ್ಸು ವರ್ಮ ಅಂತಂದರೆ ಹಲ್ಮಿಣಿ ಶಾಸನ. ಕೌಟಿಲ್ಯ ಅಂತ ಬಂದರೆ ಅರ್ಥಶಾಸ್ತ್ರ. ಚಿಕ್ಕ ದೇವರಾಜ ಒಡೆಯರ್, ನವಕೋಟಿ ನಾರಾಯಣ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನೆಲ್ಲ ನಾನು ಕೊಡ್ತಾ ಇದ್ದೇನೆ, ನೀವು ಒಂದೊಂದಾಗಿ ನೋಡ್ತಾ ಹೋಗಬೇಕು. ಇವಿಷ್ಟನ್ನು ನೀವು ಮಾಡಲೇಬೇಕಾಗುತ್ತೆ. ವರ್ಕ್ ಮಾಡಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ವರ್ಕ್ ಮಾಡಲೇಬೇಕು. ಪೂರ್ತಿಯಾಗಿ ನೋಡಿ ವಿಡಿಯೋನ. ಲೆವಿಸ್ ಬೋರಿಂಗ್ ಮೈಸೂರಿನ ಕಮಿಷನರ್. ಸಿದ್ದಪ್ಪ ಕಂಬಳಿ ಕರ್ನಾಟಕದ ಏಕೀಕರಣ ಸಮಿತಿ ಅಧ್ಯಕ್ಷರು, ಚೇರ್ಮನ್ ಆಫ್ ಕರ್ನಾಟಕ ಏಕೀಕರಣ ಸಮಿತಿ. ಅದಾದ ನಂತರ ಶಂಕರಾಚಾರ್ಯರು, ಶಾರದಾ ಮಠ. ನೆಕ್ಸ್ಟ್ ನೋಡೋದಾದರೆ ಈಗ 2 ಮಾರ್ಕ್ಸ್ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಒಂದೊಂದಾಗಿ ಈಗ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇಲೆ ಎಲ್ಲಿಂದ ಎಲ್ಲಿವರೆಗಿತ್ತು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಎಕ್ಸ್ಟೆಂಟ್ ಆಫ್ ಕರ್ನಾಟಕ ಅಕಾರ್ಡಿಂಗ್ ಟು
ಕವೈರಾಜ ಮಾರ್ಗ, ದಕ್ಷಿಣದ ಕಾವೇರಿ ನದಿಯಿಂದ ಉತ್ತರದ ಗೋದಾವರಿ ನದಿವರೆಗೆ, ಫ್ರಮ್ ರಿವರ್ ಕಾವೇರಿ ಇನ್ ದ ಸೌತ್ ಟು ರಿವರ್ ಗೋದಾವರಿ ಇನ್ ದ ನಾರ್ತ್. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಅದಾದ ನಂತರ ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು? ವಾಟ್ ಈಸ್ ದ ಎಕ್ಸ್ಟೆಂಟ್ ಆಫ್ ಇಂಡಿಯಾ ಅಕಾರ್ಡಿಂಗ್ ಟು ವಿಷ್ಣು ಪುರಾಣ? ಉತ್ತರದ ಹಿಮಾಲಯದಲ್ಲಿ ಮತ್ತು ದಕ್ಷಿಣದ ಸಮುದ್ರದ ನಡುವೆ ಪ್ರದೇಶ, ದ ರೀಜನ್ ಬಿಟ್ವೀನ್ ದ ಹಿಮಾಲಯಸ್ ಇನ್ ದ ನಾರ್ತ್ ಆ್ಯಂಡ್ ದ ಓಷನ್ ಇನ್ ದ ಸೌತ್. ಕ್ವಶನ್ ಆ್ಯಂಡ್ ಆನ್ಸರ್ನ ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ನಿಮ್ಮ ಕೆಲಸ ಏನು ವೀಡಿಯೋನ ಪೂರ್ತಿಯಾಗಿ ನೋಡಬೇಕಷ್ಟೇ. ಅದಾದ ನಂತರ ನೆಕ್ಸ್ಟ್ ನೋಡೋದಾದ್ರೆ ನಿಯೋಲಿಥಿಕ್ ಪದದ ಅರ್ಥವೇನು? ನಿಯೋ ಅಂತಂದರೆ ಹೊಸ, ಲಿಥಿಕ್ ಅಂತಂದರೆ ಶಿಲೆ, ಹೊಸ ಶಿಲಾಯುಗ. ನಿಯೋ ಮೀನ್ಸ್ ನ್ಯೂ, ಲಿಥಿಕ್ ವಿಚ್ ಮೀನ್ಸ್ ಸ್ಟೋನ್, ನ್ಯೂ ಸ್ಟೋರೇಜ್. ಗೊತ್ತಾಯ್ತಾ? ನೆಕ್ಸ್ಟ್ ನೋಡ್ತಾ ಹೋಗೋಣ. ವೀಡಿಯೋನ ಕೊನೆ ತನಕ ನಿಮ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಕರ್ನಾಟಕ ಏಕೀಕರಣದ ಇಬ್ಬರು ನಾಯಕರು ಆಲೂರು ವೆಂಕಟರಾಯ ನಿಜಲಿಂಗಪ್ಪ ಹಾಕಿ. ಅಲಾವುದ್ದೀನ್ ಖಿಲ್ಜಿ ಇಬ್ಬರು ದಂಡ ನಾಯಕರು ಅಂತಂದರೆ ಮಲಿಕ್ ಕಾಫರ್ ಉಲಕ್ ಖಾನ್ ದ ಟು ಜನರಲ್ಸ್ ಆಫ್ ಅಲಾವುದ್ದೀನ್ ಖಿಲ್ಜಿ. ನೆಕ್ಸ್ಟ್ ನೋಡೋದಾದ್ರೆ ಪ್ರಾಚೀನ ಭಾರತದ 2 ವಿಶ್ವವಿದ್ಯಾನಿಲಯಗಳು. ನೇಮ್ 2 ಯೂನಿವರ್ಸಿಟೀಸ್ ಆಫ್ ಏನ್ಷಿಯಂಟ್ ಇಂಡಿಯಾ. ತಕ್ಷಶಿಲಾ, ನಳಂದ, ಉಜ್ಜಯಿನಿ, ಪ್ರಯಾಗ, ತಕ್ಷಶಿಲಾ, ಯಾವುದಾದ್ರೂ ಹಾಕೊಳ್ಳಿ ನೀವು. ಮಹಾಪರಿತ್ಯಾಗ ಅಂತಂದರೆ ವಾಟ್ ವಾಸ್ ಮಹಾಪರಿತ್ಯಾಗ? ದ ಗ್ರೇಟ್ ರಿನೌನ್ಸಿಯೇಷನ್. ಗೌತಮ ಬುದ್ಧ ತನ್ನ 29ನೇ ವಯಸ್ಸಿನಲ್ಲಿ ಸತ್ಯವನ್ನು ಅರಸಿ ತನ್ನ ರಾಜಭೋಗ, ಹೆಂಡತಿ, ಮಗುವನ್ನು ತ್ಯಜಿಸಿ ಅರಮನೆಯಿಂದ ಹೊರಬಂದ ಘಟನೆ. ದ ಇವೆಂಟ್ ವೇರ್ ಗೌತಮ್ ಬುದ್ಧ ಲೆಫ್ಟ್ ಹಿಸ್ ಪ್ಲೇಸ್, ವೈಫ್, ಚೈಲ್ಡ್ ಅಟ್ ಏಜ್ 29 ಇನ್ ಸರ್ಚ್ ಆಫ್ ಟ್ರುತ್. ಗೊಮ್ಮಟೇಶ್ವರ ವಿಗ್ರಹವನ್ನು ಯಾರು ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ? ಹೂ ಇನ್ಸ್ಟಾಲ್ಡ್ ಗೊಮ್ಮಟೇಶ್ವರ ಸ್ಟ್ಯಾಚ್ಯೂ ಆ್ಯಂಡ್ ವೇರ್? ಚಾವುಂಡರಾಯನು ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ. ಚಾವುಂಡರಾಯ ಇನ್ಸ್ಟಾಲ್ಡ್ ಇಟ್ ಶ್ರವಣ್ ಬೆಳಗೊಳ, ಹಾಸನ್ ಡಿಸ್ಟ್ರಿಕ್ಟ್. ಆಯಿತಾ? ಕ್ವಶನ್ ನಾವು ಓದ್ತಾ ಹೋಗ್ತಾ ಇದ್ದೀವಿ. ಶಾತವಾಹನರ ಯಾವುದಾದ್ರೂ 2 ವಾಸ್ತುಶಿಲ್ಪ ಕೇಂದ್ರಗಳನ್ನು ಹೆಸರಿಸಿ. ನೇಮ್ ಎನಿ 2 ಆರ್ಕಿಟೆಕ್ಚರಲ್ ಸೆಂಟರ್ಸ್ ಆಫ್ ಶಾತವಾಹನಾಸ್ ಅಂತ ಇದೆ. ಅಮರಾವತಿ, ನಾಗಾರ್ಜುನಕೊಂಡ. ಹಾಗೆ ಅಮರಾವತಿ, ನಾಗಾರ್ಜುನಕೊಂಡ ಅಂತ. ಭಾರತಕ್ಕೆ ಭೇಟಿ ನೀಡಿದ ಚೀನಿ ಯಾತ್ರಿಕರನ್ನು ಹೆಸರಿಸಿ. ನೇಮ್ ಎನಿ 2 ಚೈನೀಸ್ ಟ್ರಾವೆಲರ್ಸ್ ಆಫ್ ಇಂಡಿಯಾ. ಫಾಹಿಯಾನ ಮತ್ತು ಹುಯೆನ್ಸಾಂಗ್. ಫಾಹಿಯಾನ್, ಹುಯೆನ್ಸಾಂಗ್. ವೈದಿಕ ಕಾಲದಲ್ಲಿ ರಾಜನಿಗೆ ಸಹಾಯ ಮಾಡ್ತಕ್ಕಂಥ 2 ರಾಜಕೀಯ ಸಂಸ್ಥೆಗಳಾವು? 2 ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ ದ್ಯಾಟ್ ಹೆಲ್ಪ್ಡ್ ದ ಕಿಂಗ್ ಡ್ಯೂರಿಂಗ್ ದ ವೈದಿಕ್ ಪೀರಿಯಡ್. ಸಭಾ ಆ್ಯಂಡ್ ಸಮಿತಿ. ಆಯಿತಾ? ನೆಕ್ಸ್ಟ್, ಪೂನಾ ಒಪ್ಪಂದಕ್ಕೆ ಸಹಿ ಮಾಡಿದವರು ಯಾರು? ಹೂ ಸೈನ್ಡ್ ದ ಪೂನಾ ಆ್ಯಕ್ಟ್? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ. ಅಂಬೇಡ್ಕರ್ ಆ್ಯಂಡ್ ಗಾಂಧೀಜಿ. ನೆಕ್ಸ್ಟ್, ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ 2 ಕಣಿವೆಗಳನ್ನು ತಿಳಿಸಿ. ನೇಮ್ 2 ಪಾಸಸ್ ಕನೆಕ್ಟಿಂಗ್ ದ ಇಂಡಿಯಾ ದ ವೆಸ್ಟ್. ಖೈಬರ್ ಮತ್ತು ಬೋಲಾನ್ ಪಾಸಸ್. ಸಿಂಧು ಜನರ ಶವ ಸಂಸ್ಕಾರ ಪದ್ಧತಿಯನ್ನು ತಿಳಿಸಿ. ದಹನ ಅಥವಾ ಹೂಳುವ ಪದ್ಧತಿ. ದ ಪ್ರಾಕ್ಟೀಸ್ ಆಫ್ ಕ್ರಿಮಿಷನ್ ಆರ್ ಬುರಿಯಲ್. ಕನ್ನಡದ ಪ್ರಥಮ ನಾಟಕ, ಅದನ್ನು ಬರೆದವರು ಯಾರು? ಮಿತ್ರಾವಿಂದ ಗೋವಿಂದ. ಬರೆದವರು ಸಿಂಗರಾಯ. ಫಸ್ಟ್ ಕನ್ನಡ ಪ್ಲೇ ಆ್ಯಂಡ್ ಹೂ ರೋಟ್ ಇಟ್? ಮಿತ್ರಾವಿಂದ ಗೋವಿಂದ. ರಿಟನ್ ಬೈ ಸಿಂಗರಾಯ. ನೆಕ್ಸ್ಟ್, ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಭಾರತದ 2 ಐತಿಹಾಸಿಕ ಸ್ಥಾನಗಳಂತಂದರೆ ತಾಜ್ ಮಹಲ್, ಅಜಂತಾ ಗುಹೆಗಳು, ಹಂಪಿನೂ ಬರುತ್ತೆ. ನೇಮ್ ಎನಿ 2 ಹಿಸ್ಟಾರಿಕಲ್ ಪ್ಲೇಸಸ್ ಆಫ್ ಇಂಡಿಯಾ ಇನ್ ದ ವರ್ಲ್ಡ್ ಹೆರಿಟೇಜ್ ಲಿಸ್ಟ್. ತಾಜ್ ಮಹಲ್, ಅಜಂತಾ ಕೇವ್ಸ್, ಹಂಪಿ ಆಲ್ಸೋ. 2ನೇ ಥೈರನ್ ಯುದ್ಧ ಯಾರ್ಯಾರ ನಡುವೆ ನಡೆಯಿತು? ಬಿಟ್ವೀನ್ ಹೂಮ್ ವಾಸ್ ದ ಸೆಕೆಂಡ್ ಬ್ಯಾಟಲ್ ಆಫ್ ಥೈರನ್ ಫಾಟ್? ಕ್ರಿಸ್ತಶಕ 1992ರಲ್ಲಿ ಮೊಹಮ್ಮದ್ ಗೋರಿ ಪೃಥ್ವಿರಾಜ್ ಚವಾನ್ ನಡುವೆ ನಡೆಯುತ್ತೆ. ಇನ್ AD 1192 1192 ಬಿಟ್ವೀನ್ ಮೊಹಮ್ಮದ್ ಗೋರಿ ಆ್ಯಂಡ್ ಪೃಥ್ವಿರಾಜ್ ಚವಾನ್. ವೀಡಿಯೋನ ಕೊನೆ ತನಕ ನೋಡ್ಬೇಕು, ಅಂದಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಅನುಭವ ಮಂಟಪನ ಯಾರು ಎಲ್ಲಿ ಸ್ಥಾಪನೆ ಮಾಡ್ತಾರೆ? ಹೂ ಫೌಂಡೆಡ್ ಅನುಭವ ಮಂಟಪ? ಬಸವೇಶ್ವರರು ಬಸವ ಕಲ್ಯಾಣದಲ್ಲಿ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಇಂಗ್ಲೀಷ್ ಕೊಟ್ಟಿದ್ದೀನಿ. ನೆಕ್ಸ್ಟ್, 4-5 ಅಂಕದ ಪ್ರಶ್ನೆಗಳನ್ನು. ಬೌದ್ಧ ಧರ್ಮದ 2 ಪಂಥಗಳನ್ನು ಹೆಸರಿಸಿ. ಹೀನಾಯನ ಮಹಾಯಾನ. ನೇಮ್ ಎನಿ 2 ಸೆಕ್ಟ್ಸ್ ಬುದ್ಧಿಸಮ್. 5 ಮಾರ್ಕ್ಸ್ ಕ್ವೆಶನ್ಸನ್ನು ನಾನು ನೋಡ್ತಾ ಇದ್ದೇನೆ. ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಬರೆಯಿರಿ. ರೈಟ್ ಅಬೌಟ್ ಕರ್ನಾಟಕ ಯೂನಿಫಿಕೇಶನ್ ಮೂವ್ಮೆಂಟ್. ಇಂಪಾರ್ಟೆಂಟ್ ಪ್ರಶ್ನೆ. ಅಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ರಿಫಾರ್ಮ್ಸ್ ಆಫ್ ಅಲಾವುದ್ದೀನ್ ಖಿಲ್ಜಿ. ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಡಿಸ್ಕ್ರೈಬ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಗಾಂಧಾರ್ ಆರ್ಟ್ ಸ್ಟೈಲ್. ಬ್ರಿಟಿಷರ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವ. ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಆನ್ ಇಂಡಿಯನ್ ಎಜುಕೇಷನ್. ಚೋಳರ ರಾಮಾಡಳಿತ. ಶಿವಾಜಿಯ ಸಾಧನೆಗಳನ್ನು ತಿಳಿಸಿ. ಡಿಸ್ಕ್ರೈಬ್ ದ ಅಚೀವ್ಮೆಂಟ್ಸ್ ಆಫ್ ಶಿವಾಜಿ. ಹೊಯ್ಸಳರ ವಾಸ್ತುಶೈಲಿ ಪ್ರಮುಖ ಲಕ್ಷಣಗಳನ್ನು ತಿಳಿಸಿ. ಇಲ್ಲಿ ಕೊಟ್ಟಿದ್ದೀನಿ. ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಹೊಯ್ಸಳ ಆರ್ಕಿಟೆಕ್ಚರ್. 10 ಮಾರ್ಕ್ಸ್ಗೆ ಸರ್ ಎಂ ವಿಶ್ವೇಶ್ವರಯ್ಯ. ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿ ಪಾತ್ರ. ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಅಂತ ಏಕೆ ಕರೆಯುತ್ತಾರೆ? ನೆಕ್ಸ್ಟ್ ನೋಡೋದಾದ್ರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಕಾರಣ ಪರಿಣಾಮ, ಬುದ್ಧನ ಜೀವನ ಮತ್ತು ಬೋಧನೆ, ಇಮ್ಮಡಿ ಪುಲಿಕೇಶಿ ಸಾಧನೆ ವಿವರಿಸಿ. ನೆಕ್ಸ್ಟ್, ಈಗ ನಾವು ಕ್ರೊನಾಲಜಿಕಲ್ ಆರ್ಡರನ್ನು ನೋಡ್ತಾ ಹೋಗೋಣ. ಬೌದ್ಧ ಧರ್ಮದ ಉದಯ ಇಲ್ಲೆಲ್ಲ ಕೊಟ್ಟುಬಿಟ್ಟಿದ್ದೀನಿ ನಾನು. ಕ್ರೊನಾಲಜಿಕಲ್ ಆರ್ಡರ್ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ. ಅರೇಂಜ್ ಫ್ರಮ್ ದ ಓಲ್ಡೆಸ್ಟ್ ಟು ಲೋವರ್ ಇಯರ್ ಕೊಟ್ಟಿದ್ದೀನಿ. ಇಲ್ಲೆಲ್ಲ ನೋಡ್ತಾ ಹೋಗಿ, ಇಲ್ಲೆಲ್ಲ ಇದೆ ನೋಡಿ. ಇದು ಇಂಪಾರ್ಟೆಂಟ್ ಅಷ್ಟೇ ಕೊಟ್ಟಿದ್ದೀನಿ ನಾನು. ಇವೆಲ್ಲ ನೋಡ್ತಾ ಹೋಗಿ. ಓಕೆ, ಲಾಸ್ಟ್ ಒಂದು ನೋಡೋದಾದರೆ ಮ್ಯಾಪ್ ಇಂಪಾರ್ಟೆಂಟ್ ಪ್ಲೇಸಸ್. ಇಲ್ಲಿ ಪಾಂಡಿಚೇರಿ, ತಕ್ಷಶಿಲಾ, ಪಾಟ್ಲಿಪುತ್ರ, ಜಲಿಯನ್ ವಾಲಾಬಾಗ್, ದಂಡಿ. ಅದು ಮತ್ತು ಇನ್ನೊಂದು ಸ್ವಲ್ಪ ಇಂಪಾರ್ಟೆಂಟ್ ಪ್ಲೇಸಸನ್ನು ನೋಡೋದಾದರೆ ಹರಪ್ಪ, ಕಂಚಿ, ದೇವಗಿರಿ, ಹಳೇಬೀಡು, ಕಲ್ಕತ್ತಾ. ಇವು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಇಂಪಾರ್ಟೆಂಟ್
ಏನು 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಅದರ ಮೇಲೆ ಕ್ಲಾಸಸ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೇಲೆ ಕೊಡ್ತೀನಿ ನಾನು. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟಲ್ಲಿ ಮತ್ತು ಟೆಲಿಗ್ರಾಮ್ ಚಾನಲಲ್ಲಿ ಈ ಒಂದು PDF ಅನ್ನು ಹಾಕಿದ್ದೀನಿ. ಹೋಗಿ ತಗೊಳ್ಳಿ. ಥ್ಯಾಂಕ್ ಯು.